ಅದಕ್ಕೆ ಪೇತ್ರನು, ನಿನ್ನ ಹಣಕಾಸು ನಿನ್ನೊಂದಿಗೆ ಹಾಳಾಗಿ ಹೋಗಲಿ, ದೇವರ ವರವನ್ನು ಹಣಕ್ಕೆ ಕೊಳ್ಳಬೇಕೆಂದಿರುವೆಯಾ ಎಂದನು. ಪ್ರೇಷಿತರ ಕಾರ್ಯಕಲಾಪಗಳು 8ನೇ ಅಧ್ಯಾಯ 20ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಪ್ರಿಯ ಕರ್ತನೇ, ಹಣದಿಂದ ಪಾಪ ಪರಿಹಾರವಾಗಲಿ, ದೇವರ ರಕ್ಷಣೆಯ ಜೀವೋದ್ಧಾರವಾಗಲಿ, ದೇವರ ಆಶೀರ್ವಾದವಾಗಲಿ ಪಡೆಯಲು ಸಾಧ್ಯವಿಲ್ಲ ಎಂಬ ಅರಿವನ್ನು ನಮಗೆ ಮೂಡಿಸಿರಿ ಸ್ವಾಮಿ ಯೇಸುವೆ. ಇಂದು ಕೆಲವು ಸಭೆಗಳು, ಸಭಾಪಾಲಕರು, ಪೌರೋಹಿತ್ಯಶಾಹಿಗಳು, ಸುವಾರ್ತಿಕರು ದೇವರಿಗೆ ದಶಮಾಂಶ ಎಂಬ ವಿಷಯವನ್ನು ಮುಂದಿಟ್ಟು ಹಣಕ್ಕಾಗಿ ಹಂಬಲಿಸುವವರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಅಂದು ಇಸ್ಕರಿಯೋತ ಯೂದ ಹಣಕ್ಕಾಗಿ ಯೇಸು ಸ್ವಾಮಿಯನ್ನು ತೋರ್ಪಡಿಸಿದಂತೆ ಇಂದು ಕೆಲವು ಸೇವಕರುಗಳು ಹಣಕ್ಕಾಗಿ ನಿಮ್ಮ ಸುವಾರ್ತೆಯನ್ನು ಸಾರದೆ ಉಚಿತವಾಗಿ ಪಡೆದಂಥ ಪವಿತ್ರಾತ್ಮರ ವರವನ್ನು ಉಚಿತವಾಗಿ ಪರರಿಗೆ ಧಾರೆ ಎರೆಯಲು ನಿಮ್ಮ ಪವಿತ್ರ ಹೃದಯದಂತೆ ನಮ್ಮೆಲ್ಲರ ಹೃದಯವನ್ನು ರೂಪಾಂತರಗೊಳಿಸಬೇಕೆಂದು ಶಾಂತ ಹೃದಯನೂ ದೀನ ಹೃದಯನೂ ಆದಂತಹ ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ಸ್ವರ್ಗೀಯ ತಂದೆಯೇ, ಆಮೆನ್.